ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ. ಫ್ರೆಂಡ್ಸ್, ನಾನು ನೀವೆಲ್ಲರಿಗೆ ಇವತ್ತು ಒಂದು ಸೆಟ್ಟಿಂಗ್ ತೋರಿಸ್ತೀನಿ. ನೀವೆಲ್ಲ ಜನ ಪರ್ಫೆಕ್ಟ್ ನೋಡಿ ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್. ನೀವು ಎಲ್ಲ ಜನಕ್ಕೆ ಕಾಣಿಸ್ತಾ ಇದ್ದಾರೆ, ಇದು ಸರಿನಾ? ಪರ್ಫೆಕ್ಟ್ ನೋಡಿ. ಇದು ಅದೇ ಇದು ನೋಡಿ, ಇದು ಚೆಕ್ ಸ್ಪ್ರಿಂಗ್. ಓಕೆನಾ? ಇದೇ ಚೆಕ್ ಸ್ಪ್ರಿಂಗ್ ತುಂಬ ಇಂಪಾರ್ಟೆಂಟ್. ಇದು ಹಾಕಿಲ್ಲ ಅಂದರೆ ಪರ್ಫೆಕ್ಟ್ ಸ್ಟಿಚ್ ಪರ್ಫೆಕ್ಟ್ ಬರೋಲ್ಲ ತಾನೇ. ಇದೇ ಸ್ಪ್ರಿಂಗ್ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಬರುತ್ತೆ. ಪರ್ಫೆಕ್ಟ್ ಸ್ಟಿಚಿಂಗ್ ಪರ್ಫೆಕ್ಟ್ ಬರೋಲ್ಲ ಆ್ಯಂಡ್ ಪ್ರಾಬ್ಲಮ್ ತುಂಬ ಬರುತ್ತೆ. ಅದಕ್ಕೆ ಈ ಸ್ಪ್ರಿಂಗ್ ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದು ನಮಗೆ ಕಾಟ್ ಆಗಿದೆ. ಬಟ್ ಇದು ಯಾವ ಪಾಸಲ್ಲಿ ಸೆಟ್ ಮಾಡಬೇಕು ಇದು ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಓಕೆನಾ? ಆ್ಯಂಡ್ ಸ್ಕಿಪ್ ಮಾಡಬಾರ್ದು. ಫಸ್ಟ್ ಇದು ಕಾಣಿಸ್ತಾ ಇದ್ದರೆ ಇದು ಫಸ್ಟ್ ಓಪನ್ ಮಾಡಬೇಕು. ಓಕೆ, ಇದು ಓಪನ್ ಮಾಡಿ ಆದಮೇಲೆ ಇದೇ ಥರ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಏನೇನು ಐತೆ ಇದರಲ್ಲಿ ಪೂರ್ತಿ ಎಲ್ಲ ಓಪನ್ ಮಾಡಬೇಕು. ಇದು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಆದಮೇಲೆ ಇದು ಎರಡು ಐತೆ, ಇದು ಓಪನ್ ಮಾಡಬೇಕು. ಓಕೆನಾ? ಇದು ಓಪನ್ ಮಾಡಿ ಆದಮೇಲೆ ಇದು ಕಾಣಿಸ್ತಾ ಇದ್ದರೆ ಇದು ಹಿಂಗೆ ಇದೇ ಥರ ಮಾಡಿಬಿಟ್ಟು ಸರಿನಾ, ಇದು ಈಚೆಗೆ ತೆಗಿಬೇಕು. ಓಕೆ, ಬಟ್ ಇದೇ ಈ ಸ್ಪ್ರಿಂಗ್ ಹಳೆ ಸ್ಪ್ರಿಂಗ್ ಐತಲ್ಲ, ಓಲ್ಡ್ ಸ್ಪ್ರಿಂಗ್ ನಾನು ಯೂಸ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್ ನೋಡಿ, ಇದು ಐತಲ್ಲ ಓಲ್ಡ್ ಸ್ಪ್ರಿಂಗ್, ಈ ಸ್ಪ್ರಿಂಗ್ ನಾನು ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ಅಂದರೆ ಮತ್ತೆ ನಾನು ಆಗ್ಬೋದು. ಇದರ ಬಗ್ಗೆ ನಮಗೆ ಕಟಿಂಗ್ ಪಿಲ್ಲರ್ಸ್ ಬೇಕಾಯಿತು, ಕಟಿಂಗ್ ಪಿಲ್ಲರ್ಸ್ ಹಾಕಿ ಇದು ಆಗ್ಬೋದು ಸರಿನಾ. ಇವಾಗ ನಮಗೆ ಕಟಿಂಗ್ ಪಿಲ್ಲರ್ ಇಲ್ಲ, ಅದಕ್ಕೆ ನಾನು ಇದು ಯೂಸ್ ಮಾಡಲ್ಲ. ನಾನು ಇದು ಹೊಸದು ಈ ಸ್ಪ್ರಿಂಗ್ ಯೂಸ್ ಮಾಡ್ತೀನಿ. ಓಕೆನಾ? ಯಾಕೆಂದರೆ ಇವಾಗ ನಮಗೆ ಕಟಿಂಗ್ ಪಿಲ್ಲರ್ಸ್ ಇಲ್ಲ, ಅದಕ್ಕೆ ನಾನು ಇದು ರಿಮೂವ್ ಮಾಡ್ತೀನಿ. ಮಾಡಿಬಿಟ್ಟು ಇದು ನಾನು ಹಾಕ್ತೀನಿ. ಓಕೆ, ನಾನು ಒಬ್ಬನೇ ವೀಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ವಿಡಿಯೋ ಪರ್ಫೆಕ್ಟ್ ಕ್ಲಿಯರಿಟಿ ಬಂದಿಲ್ಲ ಅಂದರೆ ಸ್ವಲ್ಪ ನೋಡಿ ಆ್ಯಂಡ್ ಪರ್ಫೆಕ್ಟ್ ನಿಮ್ಮೆಲ್ಲರಿಗೆ ಅರ್ಥ ಆಗುತ್ತೆ. ಓಕೆ, ನಾನು ಇದು ಫಸ್ಟ್ ತೆಗಿರ್ತೀನಿ. ಓಕೆ, ಆ್ಯಂಡ್ ಫ್ರೆಂಡ್ಸ್ ನೋಡಿ, ಪರ್ಫೆಕ್ಟ್ ಇದು ನಾನು ಓಪನ್ ಮಾಡಿ ಇದು ಬಿಸಾಕಿದ್ದೀನಿ. ಓಕೆನಾ? ಆ್ಯಂಡ್ ಇದು ಬಂತು, ಇದು ಐದು ಕಾಣಿಸ್ತಿದ್ದಾರೆ. ಇದು ನಾನು ಸಮಥಿಂಗ್ ಕ್ಲೀನ್ ಮಾಡಿದ್ದೀನಿ. ಇದು ಬಟ್ಟೆನಲ್ಲಿ ವೇಸ್ಟ್ ಬಟ್ಟೆಯಿಂದ ಸ್ವಲ್ಪ ಎಲ್ಲ ಗಲೀಜಿತ್ತು ಒಳಗಡೆ, ಅದು ಕ್ಲೀನ್ ಮಾಡಿದ್ದೀನಿ. ಓಕೆನಾ? ಕ್ಲೀನ್ ಮಾಡಿ ಪರ್ಫೆಕ್ಟ್ ಮಾಡಿದ್ದೀನಿ. ಬಟ್ ಇದು ಕಾಣಿಸ್ತದೆ, ಇದು ಹೋಲ್ಡ್. ಈ ಹೋಲ್ಡ್ ಐತಲ್ಲ ಇದೇ ಪ್ರಾಸೆಸಲ್ಲಿ ಆಗಬೇಕು. ಆ್ಯಂಡ್ ಈ ಸ್ಪ್ರಿಂಗ್ ಐತಲ್ಲ, ಈ ಸ್ಪ್ರಿಂಗ್ಗೆ ಪಾಯಿಂಟ್ ನೋಡಬೇಕು. ಇದು ನೋಡಿ ಕಾಣಿಸ್ತಾ ಇದ್ದಾರೆ. ಫಸ್ಟು ಇದು ಹೋಲ್ಡ್ ಐತಲ್ಲ, ಇದು ಸ್ಟೇಟ್ ಪಾಯಿಂಟ್ ಆಗಬೇಕು. ಆ್ಯಂಡ್ ಇದು ಈ ಸ್ಪ್ರಿಂಗ್ ಐತೆ, ಈ ಸ್ಪ್ರಿಂಗ್ ಇದು ಬಂತು ಇದೇ ಪ್ರಾಸೆಸಲ್ಲಿ ಇದು ಹಿಂಗೆ ಹೊಲ್ಗೆರೆ ಹಾಕಬೇಕು. ಹೊಲ್ಗೆರೆ ಹಾಕಿ ಆದಮೇಲೆ ಇಲ್ಲಿ ಒಂದು ಹೋಲ್ಡ್ ಕಾಣಿಸ್ತಾ ಇದ್ದಾರಲ್ಲ, ಈ ಪಾಯಿಂಟಲ್ಲಿ ಇದು ಹೋಲ್ಡ್. ಇದರಲ್ಲಿ ಈ ಸ್ಪ್ರಿಂಗ್ ಐತಲ್ಲ, ಇಲ್ಲಿಗೆ ಒಂದು ಪಾಯಿಂಟ್ ಇರುತ್ತೆ. ನೀವೆಲ್ಲರಿಗೂ ಗೊತ್ತಾಗುತ್ತೆ ಇರ್ಬೋದು ನೋಡಿ. ಈ ಪಾಯಿಂಟಲ್ಲಿ ಇಲ್ಲೊಂದು ಮೇಲೆ ಇರೋದು ಒಂದು ಪಾಯಿಂಟ್ ಇರುತ್ತೆ, ನೀವೆಲ್ಲರಿಗೂ ಗೊತ್ತಾಗುತ್ತೆ. ಒಂದೊಂದು ನಿಮಿಷ ನೋಡಿ. ಇದು ಒಂದು ಪಾಯಿಂಟ್ ಐತಿಲ್ಲ, ಈ ಪಾಯಿಂಟ್ ಅದು ಹೋಲ್ಗೆರೆ ಹಾಕಿ ಏನು ಸ್ವಲ್ಪ ಕೈಯಿಂದ ಫಿಂಗರಿಂದ ಇದು ಸ್ವಲ್ಪ ದೊಡ್ಡದು ಮಾಡಬೇಕು. ಯಾಕಂದರೆ ಅದರಲ್ಲಿ ಅಟ್ಯಾಚ್ ಆಗಬೇಕು ಸರಿನಾ. ಇಲ್ಲಾಂದರೆ ಇದು ಓಪನ್ ಹಾಕೋಕ್ಕೆ ಚಾನ್ಸ್ ಇರುತ್ತೆ. ಅದಕ್ಕೆ ಸಮಥಿಂಗ್ ಇನ್ನೂ ಎಷ್ಟು ದೊಡ್ಡದು ಮಾಡಬೇಕಂದ್ರೆ ಇದು ಓಪನ್ ಮಾಡಿ ಸ್ವಲ್ಪ ದೊಡ್ಡದು ಮಾಡಬೇಕು. ದೊಡ್ಡದು ಮಾಡಿ ಆದಮೇಲೆ ಆ ಹೋಲಲ್ಲಿ ಈ ಲಾಸ್ಟ್ ಪಾಯಿಂಟ್ ಇದು ಆಗಿಬಿಟ್ಟು ಆಮೇಲೆ ಇದು ಪ್ಲೇಸ್ ಮಾಡಿ ಹಾಕ್ಬೇಕು. ತೋರಿಸ್ತೀನಿ ನಿಮ್ಮೆಲ್ಲ ಜನ ನೋಡಿ. ಓಕೆ, ಆ್ಯಂಡ್ ಫ್ರೆಂಡ್ಸ್ ನೀವೆಲ್ಲ ಜನಕ್ಕೆ ಕಾಣಿಸ್ತಾರೆ, ನಾನು ಇದು ಸ್ವಲ್ಪ ದೊಡ್ಡದು ಮಾಡಿದ್ದೀನಿ. ಓಕೆನಾ? ಸ್ವಲ್ಪ ದೊಡ್ಡದು ಮಾಡಿದ್ದೀನಿ. ಫಸ್ಟ್ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಾಯಿತು. ಇವಾಗ ನಾನು ಇದರಲ್ಲಿ ಹಾಕಿ ಇದು ಹೋಲಲ್ಲಿ ಹಾಕಿ ಪ್ಲೇಸ್ ಮಾಡ್ತೀನಿ. ಇವಾಗ ಫ್ರೆಂಡ್ಸ್ ನೋಡಿ, ನೀವೆಲ್ಲ ಜನ ಪರ್ಫೆಕ್ಟ್ ನೋಡಿ, ಇದು ನಾನು ಸ್ವಲ್ಪ ದೊಡ್ಡದು ಮಾಡಿ ಇದು ಹೋಲಲ್ಲಿ ಹಾಕಿದ್ದೀನಿ. ಕರೆಕ್ಟ್ ತಾನೆ? ಇದು ಇದೇ ಪ್ರಾಸೆಸಲ್ಲಿ ಇದು ಬಂತು ಈ ಮಿಡಿಲ್ ಪಾಯಿಂಟಲ್ಲಿ ಇದು ಕಟ್ ಐತಲ್ಲ, ಕಟ್ ಪೀಸಲ್ಲಿ. ಓಕೆ, ಬಟ್ ಇದು ಕಟಿಂಗ್ ಪಿಲ್ಲರ್ ಐತೆ, ತುಂಬ ಒಳ್ಳೆ ಆಗುತ್ತೆ ಕಟಿಂಗ್ ಪಿಲ್ಲರ್ ಇದ್ದರೆ. ಯಾಕೆಂದರೆ ಇದು ಐತಲ್ಲ, ಇದು ನಾನು ಹಾಕಿದ್ದೀನಲ್ಲ, ಇದು ಆ್ಯಕ್ಚುಲಿ ಇನ್ನೂ ಪ್ರೇಸ್ ಮಾಡಿ ಇದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ಅಷ್ಟೇ ಗೊತ್ತಿಲ್ಲ, ಇದನ್ನು ಪ್ಲೇಸ್ ಮಾಡಬೇಕು ಅಷ್ಟೇ. ಇದು ಯಾಕೆ ಮೇಲೆ ಥರ ಕಾಣಿಸ್ತಾ ಇದ್ದಾರೆ, ನೀವೆಲ್ಲ ಗೊತ್ತಾಗ್ತಿದ್ದಾರೆ, ಮೇಲೆ ಥರ ಕಾಣಿಸ್ತಾ ಇದ್ದಾರಲ್ಲ ಅದಕ್ಕೆ. ಬಟ್ ಪರವಾಗಿಲ್ಲ, ನಾನು ಇದು ಅಡ್ಜಸ್ಟ್ ಮಾಡಿ ಹಾಕ್ತೀನಿ ನೋಡಿ, ನೀವೆಲ್ಲರಿಗೂ ಗೊತ್ತಾಗುತ್ತೆ. ಇದು ಫಸ್ಟು ನಾವು ಮೇಲೆ ಇದು ಹೊಲ್ಗೆರೆ ಹಾಕಿದ್ದೀನಿ, ಕಾಣಿಸ್ತಾ ಇದ್ದಾರೆ. ಇದು ಹೊಲ್ಗೆರೆ ಇದು ಹೋಗ್ತಾ ಇದ್ದಾರೆ ನೋಡಿ ಸರಿನಾ. ಇದು ನಾವು ಪ್ಲೇಸ್ ಮಾಡಬೇಕು ಜೋರಾಕಿ, ಯಾಕೆಂದ್ರೆ ನಮಗೆ ಕಟಿಂಗ್ ಪಿಲ್ಲರ್ ಇಲ್ಲ, ಅದಕ್ಕೆ ನಾವು ಇದು ಜೋರಾಕೆ ಪ್ಲೇಸ್ ಮಾಡಿ ಹೊಲ್ಗೆರೆ ಆಗಬೇಕು. ಓಕೆನಾ? ನೋಡಿ ಹೋಗಿದ್ದಾರೆ. ಓಕೆ, ಹೊಲ್ಗೆರೆ ಹೋಗಿ ಆದಮೇಲೆ ಈ ಸ್ಪ್ರಿಂಗ್ ಇವಾಗ ಇದು ಕಾಣಿಸ್ತಾ ಇದ್ದಾರಲ್ಲ, ಇದು ಫಸ್ಟ್ ಪರ್ಫೆಕ್ಟಕ್ಕೆ ಹಿಂಗೆ ಕೆಳಗೆರೆ ಸೈಡ್ ಬರಬೇಕು. ಕೆಳಗೆರೆ ಸೈಡ್ ಬಂತು, ಇದು ಐತಲ್ಲ, ಇದು ಜೊತೆ ನೋಡಿ ಆಟೋಮೆಟಿಕ್ ಇದು ಆಗಿದೆ ಟಾಚ್. ಬಟ್ ಇದು ನಮಗೆ ಸ್ವಲ್ಪ ಕಮ್ಮಿ ಆಗ್ತಾಯಿದ್ದಾರೆ. ನೀವು ನೋಡಬೇಕು ಈ ಥರ ಕಮ್ಮಿ ಪರ್ಫೆಕ್ಟ್ ಇದೆ ಏನೋ ಪರ್ಫೆಕ್ಟ್ ನಿಮಗೆ ಗೊತ್ತಾಗುತ್ತೆ ಸರಿನಾ. ನೋಡಿ ಇದು ರೌಂಡ್ ಮಾಡಿ ಇದು ಹಿಂಗೆ ಮಾಡಿದ್ದೀನಿ. ಓಕೆ, ಗೊತ್ತಾಯಿತು ನಿಮ್ಮೆಲ್ಲರಿಗೆ. ಅಂದರೆ ಇದು ಐತಲ್ಲ, ಇದು ಇಲ್ಲೊಂದು ಇದೇ ಲೈನ್, ಇದು ಹೋಲ್ಗೆರೆಯಿಂದ ಹೋಗಬೇಕು. ಇದು ಕರೆಕ್ಟ್ನಾ? ಇದು ಹೋಲ್ಗೆರೆಯಿಂದ ಹೋಗಬೇಕು. ಪರ್ಫೆಕ್ಟ್ ಅರ್ಥ ಮಾಡಿ. ಇವಾಗ ನಾನು ಇದರಲ್ಲಿ ಹಾಕಿ ಆದಮೇಲೆ ಇದು ವರ್ಕ್ ಆಗುತ್ತೆ, ತೊಂದರೆ ಏನಿಲ್ಲ ಸರಿನಾ. ಆ್ಯಂಡ್ ಇದು ಇದೆಲ್ಲ ಇದು ಸ್ವಲ್ಪ ಟೈಟ್ ಲೂಸ್ ನೀವು ಏನು ಮಾಡಬೇಕು ಅಡ್ಜಸ್ಟ್ ಮಾಡ್ಬೋದು ಸರಿನಾ ಇದರಲ್ಲಿ. ಯಾಕಂದರೆ ನಿಮಗೆ ಬ್ಯಾಕ್ ಸೈಡ್ ನೀವು ಇದು ಲಾಕ್ ಮಾಡಿದೆಯಾ ಬ್ಯಾಕ್ ಸೈಡ್, ಕರೆಕ್ಟ್ ತಾನೆ? ಆವಾಗ ಬ್ಯಾಕ್ ಸೈಡ್ ಲಾಕ್ ಆಗಿ ಆದಮೇಲೆ ಇದು ಐತಲ್ಲ, ಇದು ಹಿಂಗೆ ಕೆಳಗೆ ಮಾಡಿದೆ, ಇದು ಸ್ವಲ್ಪ ಮೇಲೆ ಥರ ಬಂದುಬಿಡುತ್ತೆ ಮೇಲೆ ಸೈಡ್. ಇದು ಸ್ವಲ್ಪ ಹಿಂಗೆ ರೌಂಡ್ ಮಾಡಿದೆ ಅಂದರೆ ಇದು ಲೂಸ್ ಬರುತ್ತೆ. ಇದು ಅಡ್ಜಸ್ಟ್ಮೆಂಟ್ ಇಲ್ಲಿಂದ ಮಾಡ್ಬೋದು. ಓಕೆ, ಆ್ಯಂಡ್ ಇವಾಗ ನಾನು ಇದು ಹಾಕ್ತೀನಿ ನೋಡಿ. ಇದು ಫಸ್ಟು ಇದೇ ಇದು ಆಗಬೇಕು ಸರಿನಾ. ಆಮೇಲೆ ಇದು ಓಕೆ, ಆಮೇಲೆ ಇದು ಈ ಸ್ಪ್ರಿಂಗ್ ಕಾಣಿಸ್ತಾ ಇದೆ,
ಇದು ಆಗಬೇಕು. ಇದು ಸ್ಪ್ರಿಂಗ್ ಐತೆ ಕಟ್ ಪೀಸ್ ಇದು ಒಳಗಡೆ ಹಂಗೆ ಆಗಬೇಕು. ಆರಾಮಾಗಿ ಹಾಕಿ ಆದಮೇಲೆ ಇದು ಇದೇ ಥರ ಆಗಬೇಕು. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ಇನ್ನೊಂದು ಮಾತು, ಎಕ್ಸಾಂಪಲ್ ನಿಮಗೆ ಇದು ವರ್ಕ್ ಆಗ್ತಾ ಇಲ್ಲಲ್ಲ, ಆವಾಗ ನೀವು ಎಲ್ಲ ಜನ ಏನು ಮಾಡಬೇಕು ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಅದೇ ಎಕ್ಸಾಂಪಲ್ ಇದು ಪರ್ಫೆಕ್ಟ್ ಇದೇ ಥರ ವರ್ಕ್ ಆಗ್ತಾ ಇಲ್ಲ, ಇದು ನಾವು ಕೆಳಗಡೆ ಬಿಟ್ಟಿದ್ದೀನಿ ಮತ್ತು ಆಟೋಮೆಟಿಕ್ ಮೇಲೆ ಬರುತ್ತೆ ಅಲ್ಲ. ಇದೇ ಈ ಸ್ಪ್ರಿಂಗ್ ಈ ಥರ ವರ್ಕ್ ಆಗಿಲ್ಲ ಅಂದರೆ ಸರಿ, ಈ ಸ್ಪ್ರಿಂಗ್ ಐತಲ್ಲ ಇದು ಇನ್ನೊಂದು ರೌಂಡ್ ಮಾಡಿ ಮತ್ತೆ ಒಳಗಡೆ ಹಾಕಿ. ಇದು ಇದೇ ಥರ ಇನ್ನೊಂದು ಸಲ ಇದು ಈ ಸ್ಪ್ರಿಂಗ್ ಇನ್ನೊಂದು ಸಲ ರೌಂಡ್ ಮಾಡಿ ಆಮೇಲೆ ಇದ್ರ ಒಳಗಡೆ ಹಾಕಿ. ಓಕೆ, ಬೈ ಚಾನ್ಸ್ ವರ್ಕ್ ಆಗಿಲ್ಲ ಅಂದೆ. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ಯಾರು ಹೊಸ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ಏನೋ ನಿಮ್ಮೆಲ್ಲರಿಗೆ ಕಾಮೆಂಟ್ ಇರುತ್ತೆ, ಅದು ಕಾಮೆಂಟ್ ಬಗ್ಗೆ ಹೇಳಿ ಆದಮೇಲೆ ನಾನು ನಿಮ್ಮೆಲ್ಲರಿಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಎಲ್ಲ ಕಾಮೆಂಟ್ ಎಲ್ಲ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ.